ಪ್ರತಿಯೊಬ್ಬರಿಗೂ ಹೊಸ ವರ್ಷ 2024ನೇ ವರ್ಷ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು ಫಂಕ್ಷನ್ ಮೇಲೆ. ಫಸ್ಟ್ ಚಿಕನ್ ಆಲ್ವೇಸ್ ಎನಿಥಿಂಗ್ ಫಾರ್ ಯು. ಯಾಕಂದರೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ. ಹಾಗೂ ಯಾಕಂದರೆ ಅಫ್ಕೋರ್ಸ್ ನಾವು ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗೇ ಇಲ್ಲ, ಬಟ್ ನಾವು ತುಂಬ ಪ್ರೀತಿಸ್ತೀನಿ ಅವ್ರನ್ನ. 2 ಫಿಲಮ್ ಮಾಡಿದ್ದೀವಿ. ಒಂದು ಸ್ಮಾಲ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ ವಜ್ರಕಾಯಲ್ಲಿ. ಅದು ಬಿಟ್ಟರೆ ಬಂಗಾರದ ಮನುಷ್ಯರಲ್ಲಿ ಮಿಲಾನ್ಲಿ ಒಂದು 10 ದಿನ ಜೊತೆಲೆ ಫಾರಿನ್ ಶೂಟಿಂಗ್ ಮಾಡಿದ್ದು. ಜಾಲಿಯಾಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್. ತುಂಬ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ. ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ. ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು. ಭಾಳ ನ್ಯಾಚುರಲ್ ಆಗಿ ಮಾಡ್ತಾರೆ. ತುಂಬ ನನಗೆ ಇವ್ರು ನೋಡಿದಾಗೆಲ್ಲ ತುಂಬ ನೆನಪಾಗೋದು ಕಾಮಿಡಿಯನ್, ಒಬ್ಬ ತಮಿಳ್ ಕಾಮಿಡಿಯನ್ ಒಬ್ಬರಿದ್ದಾರೆ, ಚಂದ್ರಬಾಬು ಅಂತ ಒಬ್ಬರಿದ್ದರು, ತುಂಬ ಫೇಮಸ್ ಕಾಮಿಡಿಯನ್ ಅವರು. ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಡ್ಯಾನ್ಸಲ್ಲಿ ನೋಡಿದ್ಮೇಲೆ ಶಿವಕಾರ್ತಿಕೇಯನ್ ನೋಡ್ದಂಗೆ ಆಗುತ್ತೆ ಅವ್ರನ್ನ. ನಿಜವಾಗ್ಲೂ ಒಂದು ವೈಬ್ ಇದೆ, ಆ ಥರ ಒಂದು ವೈಬ್ ಇದೆ. ಅವ್ರ ಸ್ಟೈಲು ಡ್ಯಾನ್ಸ್ ಮಾಡಬೇಕೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಅವ್ರ ದರ್ಶಿನಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಾಫಿ. ಸೂಪರ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೇನ್ ಥಿಂಗ್ ಸಾಂಗ್ಸ್ ಅಂದರೆ ಕಟಿಂಗ್ಸು, ಆಮೇಲೆ ಆ ರಿದಮ್ ಬೀಟು, ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗೆ ಅವರು ನಮ್ಮ ಚಿಕನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕನ್ ನನ್ನ ಜೋಕ್ ಅಲ್ಲ, 100% ತಮಾಷೆ ತಿಳ್ಕೊಳ್ಳೇಬೇಡಿ ನೀವು. ಭಾಳ ಅದ್ಭುತವಾಗಿ ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದಂಗೆ ಮಾಡಿದ್ದೀರಿ. ಯಾರಿಗೂ ಕಮ್ಮಿ ಇಲ್ಲ. ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರ. ತುಂಬ ಚೆನ್ನಾಗಿ ಮಾಡೋಕ್ಕೆ ಚಾನ್ಸ್ ಇದೆ. ಅವ್ರು ಹೇಳಿದ ಕರೆಕ್ಟ್. ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ. ಆಮೇಲೆ ಮಾಲಾಯಿಕ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತೀರಾ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರ. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಫಸ್ಟ್ ಟೈಮ್ ಬರ್ತಾ ಇದ್ದೀರ. ಆಲ್ ದ ಬೆಸ್ಟ್. ದೇವ್ರು ಒಳ್ಳೇದು ಮಾಡಲಿ. ಉಮಾಪತಿ ಅವ್ರಿಗೆ ಅಷ್ಟೇ ಒಳ್ಳೇದಾಗಲಿ. ಯಾಕಂದರೆ 2 ಸತಿ ಉಮಾಪತಿ ಅವ್ರನ್ನ ಮೀಟ್ ಮಾಡಿದ್ದೀನಿ. ಫಂಕ್ಷನ್ ಬರಬೇಕಾಗಿತ್ತು, ಆದರೆ ಬರೋಕ್ಕಾಗಲಿಲ್ಲ. ಸಾರಿ ಉಮಾಪತಿ ಅವರಲ್ಲಿ ಬೇಜಾರು ಮಾಡ್ಕೋಬೇಡಿ. ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ ಮ್ಯಾಕ್ಸಿಮಮ್ ಯಾಕಂದರೆ ಅಂಥ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪ. ನಿಜ ಅವ್ರು ತುಂಬ ಪುಣ್ಯ ಮಾಡಬೇಕು. ನಮಗೂ ಅಷ್ಟೇ ಉಮಾಪತಿ ಅವ್ರು ನಿಮ್ಮಂಥ ಪ್ರೊಡ್ಯೂಸರ್ಗೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಖಂಡಿತ ಮಾಡ್ತೀವಿ. ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ. ದೊರೆ ಅಂತ ಹೇಳಿ, ದೊರೆ ಟೈಟಲ್ ಬೇಡ, ಆಲ್ರೆಡಿ ಬಂದಿದೆ, ಅದೇ ಸಿನಿಮಾ ಬೇಡ. ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ, ಅದು ರಿಜಿಸ್ಟರ್ ಆದಮೇಲೆ ಅವ್ರು ಹೇಳ್ತಾರೆ. ನಾವು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ. ಅದು ತುಂಬ ಯಾಕಂದರೆ ಪಾಪ ಅವರ ಆಸೆ ಕೇಳ್ಬೇಕಾದ್ರೆ ನಾನು ನಿಜವಾಗ್ಲೂ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬಿಡೋಣ ಅಂತ ಬಂದು ಹೇಳಿದ್ದೀನಿ. ಅದೇ ಥರ ಅನಿಲ್ ಆಲ್ ದಿ ಬೆಸ್ಟ್. ತುಂಬ ಒಳ್ಳೆ ವರ್ಕ್. ನಾನು ಅವ್ರ ಹತ್ರ ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವ್ರ ಹತ್ರ. ತುಂಬ ಅದ್ಭುತವಾದ ವರ್ಕ್. ಅದ್ರಲ್ಲಿ ತುಂಬ ಟ್ಯಾಲೆಂಟ್ ಇದೆ. ಅದೇ ಥರ ಫುಲ್ ಟೀಮ್, ರವಿಶಂಕರ್, ಧರ್ಮ, ಆಮೇಲೆ ಮಯೂರ್ ಇದೆ ಎಲ್ಲಿ ಅವರೊಬ್ಬ ಅಲ್ಲೂ ಚೆನ್ನಾಗಿ ಮಾಡ್ತೀವಿ, ಇಲ್ಲೂ ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಯಾವಾಗ ರೇಗಿಸ್ತಾ ಇರ್ತೀನಿ. ಯಾಕಂದರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ. ಗಲಾಟೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್. ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾಗ್ಲೂ. ಒಂದು ನಮ್ಮ ಏನು ತೋರಿಸಿದ್ರೆ ನಮಗೆ ನಿಜವಾಗ್ಲೂ ಭಾಳ ಅದ್ಭುತವಾಗಿತ್ತು. ಒಂದು ಪ್ರೀತಿ ವಿಶ್ವಾಸ. ಆ ಪ್ರೀತಿ ವಿಶ್ವಾಸ ಏನೇನು ಸಿಗುತ್ತೆ ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಒಂದು ತಂದೆ ತಾಯಿ ಪಡೆದಿದ್ವಿ ನಾವು. ಅವರ ಒಂದು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮಟ್ಟ ಸಾಧಿಸಿದ್ವಿ ಅಷ್ಟೇ. ಆ್ಯಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಕೀರ್ತಿನ ಐ ಥಿಂಕ್ ನಾವು ಚಿಕ್ಕವರು ಅಂತ ನೋಡ್ತಾ ಇದ್ದೀವಿ. 100% ಒಲವು ಗೆಲುವೆಲ್ಲ ಮಾಡಿದ್ದೇವೆ. ನಾವೆಲ್ಲ ಇಷ್ಟೊಂದು ಚಡ್ಡಿ ಹಾಕೊಂಡು ಓಡಾಡ್ತಿದ್ವಿ ಅವ್ರ ಮುಂದೆ. ಇವಾಗ ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ ನಾವು. ಭಾಳ ಖುಷಿ ಆಗುತ್ತೆ. ಹಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಇದೆ ಎಲ್ಲ ಅಂದರೆ. ಬಟ್ ತುಂಬ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇರೋಕ್ಕೆ ಇವತ್ತು ಇದಕ್ಕೆ ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವರುಗಳ ಕಾರಣ ನಿಜವಾಗ್ಲೂ. ಯಾಕಂದರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು, ಇನ್ಮೇಲೆ ತಾರೆ ಆಗಬೇಕು ಅಂತಲ್ಲ. ಅವ್ರು ಆಲ್ರೆಡಿ ಸ್ಟಾರೇನೆ. ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ, ಅವನೊಬ್ಬನೇ ತಾರೆ ಅಲ್ಲ. ನಿಜವಾಗ್ಲೂ ಪಾತ್ರ ಮಾಡೋ ಪ್ರತಿಯೊಬ್ಬರು ತಾರೇ. ಎವ್ರಿಬಡಿ ಇಸ್ ಸ್ಟಾರ್. ಯಾಕಂದರೆ ಒಂದು ಸ್ಟಾರಿಂದ ಗೆಲ್ಲಕ್ಕಾಗಲ್ಲ. ಅದು ನೆನಪಿಟ್ಕೋಬೇಕು. 100% ಎಲ್ರಿಗೂ ಅದು ಕಾರಣ ಆಗಿದೆ. ಒಬ್ಬ ತಾರೆ ಬರಬೇಕು ಅಂದರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು, ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕು, ಒಳ್ಳೆ ಲೈಟ್ ಮ್ಯಾನ್ ಬೇಕು. ಲೈಟ್ ಮಾಡೋದು ಸ್ವಲ್ಪ ತಿರುಗಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಇನ್ನೇನು ಕಾಣುತ್ತೆ. ಸೊ ಪ್ರತಿಯೊಬ್ಬರು ಕಾರಣ ಆಗ್ತಾರೆ. ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು. ಆರ್ಟ್
ಆರ್ಟಿಸ್ಟ್ಗಳ ಕರ್ತವ್ಯ ಅದು. ಯಾರೇ ಆದ್ರೂ ನಿರ್ಮಾಪಕದ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು. ಈಗ ಇದರಲ್ಲಿ ಎಲ್ಲರೂ ಬಂದು, ಯಾಕಂದ್ರೆ ನಾವೇ ಮಾಡ್ತೀವಿ, ಯಾವ್ಯಾವ ಊರಿಗೋ ಹೋಗ್ತೀವಿ, ಚಿಕ್ಕ ಊರಿಗೋ ಯಾಕೆ ಹೋಗ್ತೀವಿ, ಸ್ಟಾರ್ ಅಂದ್ಬಿಟ್ಟು ಸುಮ್ಮನೆ ಇರೋಕ್ಕಾಗತ್ತೆ ಇಲ್ಲ. ಆ ಸ್ಟಾರನ್ನ ಅಹಂಕಾರ ಬರಲೇಬಾರ್ದು. ನಮ್ಮ ಕತ್ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ಬೇರೆಯವ್ರ ಕುತ್ತಿಗೆ ಮೇಲೆ ಇರಬಾರ್ದು. ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್. ಅವಾಗಲೇ ಜನ ನಮ್ಮನ್ನು ಹೋಲ್ಡ್ ಮಾಡೋದು. ಇಲ್ಲಾಂದ್ರೆ ಹಿಂಗೆ ರಾಕ್ ಪತ್ತ ಬಿಸಾಕ್ಬಿಟ್ಟು ಹೋಗ್ತಾನೆ ಇರ್ತೀನಿ. ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ. ಚಿಕಣ್ಣ 100% ಸಕ್ಸಸ್ ಮೀಟಿಂಗ್ ನಾನು ಬರ್ತೀನಿ. 100%. 26ನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ. 26ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ, ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ. 100% ನೋಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿದಾಗ ಟ್ರೈಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ. ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ. ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ. ಅರ್ಜುನ್ ಜೈನ್ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂನ್, ಒಳ್ಳೆ ಒಂದು ಆಶೀರ್ವಾದ. 100% ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ. ಅವರಾಗಿರ್ಬೋದು, ಅಜನೀಶ್ ಆಗಿರ್ಬೋದು, ಇಲ್ಲ ಇನ್ನೊಬ್ರು ಚರಣ್ ರಾಜ್, ಸಿಕ್ಕಾಪಟ್ಟೆ ರವಿ ಬಸೂರ್ ಅವರು, ಅದು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಇವತ್ತು ಇಲ್ಲಿ ಎಲ್ಲೇ ತಮಿಳ್ ಪಿಕ್ಚರ್ನ ಶೂಟಿಂಗ್ ಹೋದ್ರು ಕೇಳ್ತಾರೆ, ಅವ್ರು ಏನು ಸರ್ ಹಂಗೆ ಮಾಡಿದ್ದಾರೆ ಕಾಂತಾರ ಮ್ಯೂಸಿಕ್ಕು. ಅಜನೀಶ್ ಇರ್ಬೋದು, ಎಲ್ಲರ ಹೆಸರು ತುಂಬ ಚೆನ್ನಾಗಿ ಮಾತು ಹೇಳ್ತಾರೆ. ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಒಬ್ಬ ಕನ್ನಡ ಸಿನಿಮಾ ಬಗ್ಗೆ ಇಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದ್ದಾರೆ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾನು ಇಲ್ಲಿ ಬಂದಿದ್ದೆ ನಮಗೆ ನಿಜವಾಗ್ಲೂ 100% ತುಂಬ ಸಂತೋಷ ಆಗಿದೆ. ಉಮಾಪತಿ ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್ ಎವ್ರಿಬಡಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನೆನ್ನೆ ನನ್ನ ಅಪ್ಪ ಫಿಲಮ್ಗೆ ಹೋಗಿದ್ರು. ಬಂದು ಹೇಳಿದ್ರು, ಎಲ್ಲಿ ಹೋಗಿದ್ರಿ ನೀವತ್ತು? ಫಿಲಮ್ಗೆ ಹೋಗಿದ್ದು. ಯಾವ ಫಿಲಮ್? ಸಂಪಿಗೆ ಥಿಯೇಟ್ರಿಗೆ ಹೋಗಿ. ಯಾವ ಫಿಲಮ್ ನೋಡೋದು? ಶಿವಣ್ಣನ ಫಿಲಮ್ ನೋಡೋದು. ಯಾರು ಇಲ್ಲ ಅಂದ್ರೆ ಶಿವಣ್ಣನ ತರ, ಶಿವಣ್ಣನ ನೋಡಕ್ಕೆ ನಾನು ಹೋಗಿದ್ದು ಅಂದ್ರು. ಅವಾಗ ಅನ್ಸ್ತು, ಶಿವಣ್ಣ ಅವ್ರು ಎಲ್ಲೇ ಇರಲಿ ಸ್ಕ್ರೀನಲ್ಲಿ ಬಂದ್ರೆ ಸಾಕು ನಮ್ಗೆ. ಅದೇ ಒಂದು ವೈಭವ. ಭಾಷೆ ಬರ್ಲಿಲ್ಲ ಅಂದ್ರೂ ಹೋಗಿ ನೋಡಿದ್ರಲ್ಲ, ಖುಷಿ ಆಯ್ತು. ಇವತ್ತು ನಂಗೆ ಪ್ರೌಡ್ ಫೀಲಿಂಗ್ ಇದೆ ಶಿವಣ್ಣ ಅವ್ರ ಪಕ್ಕ ನಿಂತ್ಕೊಂಡಿದ್ದು. ಖಂಡಿತ ಫೋಟೋ ಹೋಗಿ ಮನೆಗೆ ತೋರಿಸ್ತೀನಿ. ಈಗ ನಮ್ಮ ಉಮಾಪತಿ ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಗಳೊಂದಿಗೆ. ಹಾಗೆ ದೀಪಕ್ ಅವರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಚಿಕ್ಕಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಅಂಡ್ ಆಲ್ಸೋ ಅನಿಲ್ ಸರ್, ನಮ್ಮ ಇಡೀ ತಂಡದವರು, ಕೀರ್ತಿ ಸರ್, ಲೈಕಾ ಅವರು, ರವಿಶಂಕರ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಮ್ಮ ಇಡೀ ತಂಡದ ಪರವಾಗಿ ನಮ್ಮ ನಿರ್ಮಾಪಕರು ಹಾಗೂ ತಂಡದವರು ಶಿವಣ್ಣನವರಿಗೆ ಒಂದು ಚಿಕ್ಕ ಕಿರುಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸರ್ ಬಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದವರು ವೇದಿಕೆ ಮೇಲೆ ಬರಬೇಕು. ದರ್ಶಿನಿ ಕ್ಯಾರಿಯೋ ಬನ್ನಿ ಬನ್ನಿ. ಎಲ್ಲ ಸದಸ್ಯರೆಲ್ಲ ಬಂದ್ರಪ್ಪ ಬೇಗ. 4 ಜನ ಇಲ್ಲಿ ಮಾತನಾಡಿದವರು, 3 ಜನ ಈಗ ಸದ್ಯಕ್ಕೆ ಬನ್ನಿ. ಸೊ ರಿಕ್ವೆಸ್ಟ್ ಪ್ರೊಡಕ್ಷನ್ ಟೀಮ್ ಮತ್ತು ನಮ್ಮ ಡೈರೆಕ್ಷನ್ ಟೀಮ್ ಅವರು ದಯವಿಟ್ಟು ಒಂದು ಫೋಟೋಗ್ರಾಫ್ಗೆ ಜೊತೆ ಆಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮೊಬೈಲ್ ರೆಡಿ ಸರ್, ಲುಕ್